Hello, energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome to PW Kannada 9th and 10th channel. So, ಈ ಒಂದು ವಿಡಿಯೋದಲ್ಲಿ let's continue with the previously discussed topic called as mole and molar mass. Part 2 ಅಲ್ಲಿ I have come up with the problems related to mole and mass. ಅದೇ ಥರ mole and number of particles ದು ಪ್ರಾಬ್ಲಮ್ಸ್ ಅನ್ನ ಪಾರ್ಟ್ 3 ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಲೆಟ್ಸ್ ಫೋಕಸ್ ಓನ್ಲಿ ಆನ್ ಮೋಲ್ ಆ್ಯಂಡ್ ಮಾಸ್ ಹಿಯರ್. ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಹೌ ಮೆನಿ ಮೋಲ್ಸ್ ಆರ್ ಪ್ರೆಸೆಂಟ್ ಇನ್ 850 ಗ್ರಾಮ್ಸ್ ಆಫ್ ವಾಟರ್ ಅಂತ ಹೇಳಿ ಕೇಳಿದ್ದಾರೆ. ನೀವು ಪ್ರೀವಿಯಸ್ಲಿ ನಾನೊಂದು ಬಾಟಲ್ಸ್ ತೊಗೊಂಡು ಬಂದಿದ್ದೆ, ನಿಮಗೆ ನೆನಪಿದೆಯಾ ಅಂತ ಹೇಳಿ ಗೊತ್ತಿಲ್ಲ. ಸೊ ಇನ್ ದ ಪ್ರೀವಿಯಸ್ ವಿಡಿಯೋ ಐ ಹ್ಯಾವ್ ಶೋನ್ ಒನ್ ವಾಟರ್ ಬಾಟಲ್ ಆ್ಯಂಡ್ ಐ ಹ್ಯಾವ್ ಟೋಲ್ಡ್ ಯು ದ್ಯಾಟ್ ಇದು 850 ml ಆಫ್ ವಾಟರ್ ಇದೆ. 850 ml ಆಫ್ ವಾಟರನ್ನು 850 ml ಅನ್ನು ನೀವು 850 ಗ್ರಾಮ್ಸ್ ಆಫ್ ವಾಟರ್ ಅಂತ ಹೇಳಿ ಬರೀಬೋದಲ್ವಾ? ಯಾಕೆ ಅಂತ ಹೇಳಿದರೆ ಡೆನ್ಸಿಟಿ ಆಫ್ ವಾಟರ್ ಇಸ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರೋದ್ರಿಂದ ಡೆನ್ಸಿಟಿ ಫಾರ್ಮುಲಾ ಏನು? ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ನಿಮಗೆ ಮಾಸ್ ಕಂಡುಹಿಡಿಬೇಕು, ಡೆನ್ಸಿಟಿ 1 ಅಂತ ಹೇಳಿ ಅಂದ್ಕೊಳ್ಳಿ, ವಾಲ್ಯೂಮ್ ಬಂದುಬಿಟ್ಟು 850 ml ಅಂತ ಹೇಳಿ ಅಂದ್ಕೊಳ್ಳಿ. ಸೊ ಇಲ್ಲಿ 850 ml, ಡೆನ್ಸಿಟಿ ಬಂದುಬಿಟ್ಟು ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ನೀವು ಇಲ್ಲಿ ಕೂಡ ಇದನ್ನು ಸೆಂಟಿಮೀಟರ್ ಕ್ಯೂಬ್ ತೊಗೊಳ್ಬೋದು, ಎಮ್ ಎಲ್ ಅನ್ನು ಸೆಂಟಿಮೀಟರ್ ಕ್ಯೂಬ್, ಬಿಕಾಸ್ ರಿಮೆಂಬರ್ ದ್ಯಾಟ್ 1 ml is equal to 1 centimeter cube. ಇಲ್ಲಿ ಸೆಂಟಿಮೀಟರ್ ಕ್ಯೂಬು ಕ್ಯಾನ್ಸಲ್ ಆಗುತ್ತೆ. 850 you're multiplying by 1, so you get the mass of the water as 850 gram. So I'm going to calculate how many moles are present with this remaining amount of water, that is approximately 850 grams of water. So kindly remember or revise yourself. Now ಯಾವ ಪ್ರಾಬ್ಲಮ್ಸ್ ಅಲ್ಲಿ ಯಾವ ಫಾರ್ಮುಲಾಸನ್ನು ಡಿಸ್ಕಷನ್ ಮಾಡಿದ್ವಿ ಅಂತ ಹೇಳಿ. ಮೋಲ್ಸನ್ನು ಕಂಡುಹಿಡಲಿಕ್ಕೆ ನಮಗೆ ಬೇಕಾಗಿರೋ ಪ್ರಾಬ್ಲಮ್ ಏನು? ಗಿವನ್ ಮಾಸ್, ನಮಗೆ ಕೊಟ್ಟಿರುವಂತಹ ಮಾಸ್ ಅಥವಾ ನಾವು ಲ್ಯಾಬೊರೇಟರಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ತಗೊಂಡಿರುವಂತಹ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ಅಂದರೆ ಅಟಾಮಿಕ್ ಮಾಸ್ ಅಥವಾ ಮಾಲಿಕ್ಯೂಲ್ಸ್ದು ಮಾಸ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ಸ್. ಓಕೆ, ಮೋಲಾರ್ ಮಾಸ್. ಸೊ ಇದನ್ನು ಹೀಗೂ ಬರೀಬೋದು, ಗಿವನ್ ಮಾಸ್ divided by atomic mass or molecular mass. Molecular mass in grams ಅಂತ ಹೇಳಿ ಕೂಡ ನೀವು ಬರೀಬಹುದು. ಕರೆಕ್ಟಾ? ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ, ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ಫಸ್ಟಿಗೆ ನೋಡ್ಕೊಳ್ಳೋಣ. ಸೊಲ್ಯೂಷನಲ್ಲಿ ಫಸ್ಟಿಗೆ ಕೊಟ್ಟಿರುವಂತಹ ಒಂದು ಡೀಟೇಲ್ಸ್ ಬರೆಯೋಣ ಆ್ಯಂಡ್ ವರ್ಕ್ ಸ್ಪೇಸ್ ಇಟ್ಕೊಂಡ್ಬೇಡ. ಓಕೆ, let's be a little more neat. ಕೊಟ್ಟಿರುವ ಡೀಟೇಲ್ಸ್ ಏನು ಅಂತ ಹೇಳಿ ನೋಡೋಣ. ಮೋಲನ್ನು ಯಾವಾಗಲೂ ಸ್ಮಾಲ್ ಲೆಟರ್ ಎನ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ ಅದನ್ನು. ಓಕೆ, ಸೊ ಇಲ್ಲಿಗ ಸೊಲ್ಯೂಷನಲ್ಲಿ ನಾವು ಎನ್ ಕಂಡುಹಿಡಿಬೇಕು. ಸ್ಮಾಲ್ ಲೆಟರ್ ಎನ್ ಎಷ್ಟು ಅಂತ ಹೇಳಿ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು. ಗಿವನ್ ಮಾಸನ್ನು ಬೇಕಾದರೆ ನಾವು ಡಬ್ಲ್ಯೂ ಅಂತ ಹೇಳಿ ಅಂದ್ಕೊಳ್ಳೋಣ. ಮೋಲಾರ್ ಮಾಸನ್ನು ಕ್ಯಾಪಿಟಲ್ ಎಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ಬಟ್ ಇಟ್ಸ್ ಫೈನ್. ನಾವು ಇವಾಗ ಇಲ್ಲಿ ಶಾರ್ಟ್ಕಟ್ಸ್ ಯಾವುದು ತಗೊಳ್ಳೋದು ಬೇಡ, ಬಿಕಾಸ್ ನಿಮ್ಮ NCERT ಬುಕ್ಕಲ್ಲಿ ಬೇರೆ ಬೇರೆ ಥರ ಇತ್ತದು. ಹಾಂ, ಗಿವನ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ? 850 ಗ್ರಾಮಾ. ಮೋಲಾರ್ ಮಾಸ್ ಆಫ್ ವಾಟರ್ ಎಷ್ಟು? ಮೋಲಾರ್ ಮಾಸ್ ಅಂತ ಹೇಳಿದರೆ ಮಾಲಿಕ್ಯೂಲ್ದು ಮಾಸ್ 18 ಗ್ರಾಮ್. ಹೇಗೆ ಸಿಕ್ತು ನಿಮಗೆ ಮೋಲಾರ್ ಮಾಸ್ ಆಫ್ ವಾಟರ್ 18 ಗ್ರಾಮ್ಸ್? ವರ್ಕ್ ಸ್ಪೇಸ್ ಅಂತ ಹೇಳಿ ನಾನು ಇಷ್ಟೇ ಮಾಡ್ಕೋತೀನಿ. H2O ಬರೀತಿರಲ್ವಾ, 2 + 16 ಅಂತ ಹೇಳಿ ತಗೊಳ್ಬೋದಾ? 2 ಅಂತ ಹೇಳಿದರೆ ಹೈಡ್ರೋಜನ್ದು ವೆಯ್ಟ್, ಹೈಡ್ರೋಜನ್ ವೆಯ್ಟ್ 2 ಅಲ್ಲ 1, ಬಟ್ ಎಷ್ಟು ಆಟಮ್ಸ್ ಇದೆ? 2 ಇದೆ. ಸೊ 1 ಮಲ್ಟಿಪ್ಲೈಡ್ ಬೈ 2 ಎಷ್ಟಾಯಿತು? ಅಲ್ಲಿ 2 ಆಗುತ್ತಲ್ವಾ? ಸೊ ಇಟ್ ಇಸ್ ಲೈಕ್ 1 ಮಲ್ಟಿಪ್ಲೈಡ್ ಬೈ 2. 1 ಇಸ್ ದ ವೆಯ್ಟ್ ಆಫ್ ಹೈಡ್ರೋಜನ್ ಆ್ಯಂಡ್ 16 ಇಸ್ ದ ವೆಯ್ಟ್ ಆಫ್ ಆಕ್ಸಿಜನ್ ಮಲ್ಟಿಪ್ಲೈಡ್ ಬೈ 1. ಸೊ ಇಟ್ ಇಸ್ ಲೈಕ್ 2 + 16 ಇಸ್ ಈಕ್ವಲ್ ಟು ಎಷ್ಟಾಯಿತು? 18 grams. Do not forget to write 18 grams because you are representing many molecules here. ಆಯಿತಾ? ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೋಲ್ಸ್ ಕಂಡುಹಿಡಿಬೇಕು ನಮಗೆ. ಸಿಂಪಲ್, ನಮ್ಮ ಹತ್ರ 850 ಗ್ರಾಮ್ಸ್ ಕೊಟ್ಟಿದ್ದಾರೆ ಅವರು. ಮೋಲಾರ್ ಮಾಸ್ ಆಫ್ ವಾಟರ್ ಇಸ್ 18. ಹೇಗೆ ಕಂಡುಹಿಡಿತೀರಾ? ಇನ್ ಟರ್ಮ್ಸ್ ಆಫ್ 18ದು ಟೇಬಲ್ಸ್ ತಗೊಂಡು ಡೈರೆಕ್ಟಾಗಿ ನೀವು ಡಿವೈಡ್ ಮಾಡ್ತೀರಾ ಅಂತ ಹೇಳಿದ್ರೆ ಫೈನ್. ಅಕಸ್ಮಾತ್ ಇಲ್ಲ ಮ್ಯಾಮ್ ಇದು ತುಂಬ ಹ್ಯೂಜ್ ನಂಬರ್, ಅದನ್ನ ಸಿಂಪ್ಲಿಫೈ ಮಾಡಿ ಅಂತ ಹೇಳಿದ್ರೆ ವಿಲ್ ಸಿಂಪ್ಲಿಫೈಡ್ ಬೈ ಟೇಕಿಂಗ್ 2. 2 9s are 8, ಕೆಳಗಡೆ 9 ಬಂತು. 2 4s are 2 9s are 18,
2 4s are 8, 2 2s are 5, ಇಲ್ಲೊಂದು ಉಳಿತು ಪಕ್ಕಕ್ಕೆ ತಗೊಂಡೆ, ಅದು 2 5s are 10 ಆಯಿತು. ಸೊ ವಿ ಹ್ಯಾವ್ ಹಿಯರ್ 4 to 5 ಡಿವೈಡೆಡ್ ಬೈ 9. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿ ಹೇಗೆ ಮಾಡ್ತೀರಾ? 4 to 5 ಡಿವೈಡೆಡ್ ಬೈ 9 ಅಂತ ಹೇಳಿದರೆ 9 1s are 9. ಓಕೆ, 9 ಎಷ್ಟರಲ್ಲಿ 42 ತಗೊಳ್ಬೋದು ನಾವು? 9 5 ಹೋಗೋಕ್ಕಾಗಲ್ಲ, ಬಿಕಾಸ್ 9 5s are 45 ಆಯಿತು. ಕಮ್ ಟು ಪ್ರೀವಿಯಸ್ ನಂಬರ್ 9 4s are ಓಕೆ, 9 4s are 36 ಆಯಿತು. ಸೊ ನಿಮ್ಮ ಹತ್ರ 42 ಇದೆ, ನೀವು 42 ಅಲ್ಲಿ 36ನ ಸಬ್ಟ್ರಾಕ್ಟ್ ಮಾಡಿದ್ರಿ. ಹೌ ಮಚ್ ಇಸ್ ರಿಮೈನಿಂಗ್? 6, ರೈಟ್? ಆ 6ಅನ್ನ ಪಕ್ಕಕ್ಕೆ ತಗೊಳ್ತೀರಾ, ಇಲ್ಲಿ 65 ಆಯಿತು. 9 7s are 63. ಸೊ ಆ 63ಅನ್ನು 65ಇಂದ ಸಬ್ಟ್ರಾಕ್ಟ್ ಮಾಡ್ತೀರಾ, ಎಷ್ಟು ಉಳಿತು? ಸೊ 9 7s are 63 ಅಂತ ಹೇಳಿದರೆ 2 ಉಳಿತು. ಸೊ 2 is a lesser number compared to 9 ಅಲ್ವಾ? ಹಾಗಾಗಿ I'll put here 0. Remember that this 2 you have got it by subtracting 9 7s are 63 from the 65. So 2 ಉಳಿತು, 2 0 ಹಾಕೊಂಡ್ರಿ. Now divide this. ಎಷ್ಟರಿಂದ? 9 2s are 20, 9 2s are 18, 20 minus 18 is 2. ಆಲ್ರೆಡಿ 0 ಹಾಕಿದ್ದೀರಾ, ಸೊ ನೀವು ಇನ್ನೊಂದು 0 ತಗೊಳ್ಬೋದು ಇಲ್ಲಿ. ಅಗೇನ್ 9 2s are 18. ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ, 2 2 2 2 ರಿಕರಿಂಗ್ ನಂಬರ್ ಆಗ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಗಾಟ್ ದ ವ್ಯಾಲ್ಯೂ ಆಸ್ 47.22 moles. 47.22 moles. 850 grams ಅಲ್ಲಿ ಎಷ್ಟು moles of water ಇದೆ? 47.22 moles of H2O, water. Okay, so let's go to the next problem. Before solving the next problem, we'll make 3 columns. ಒಂದು given details ಬರ್ಕೊಳ್ಳೋಕ್ಕೆ. ಸೊ ಸೊಲ್ಯೂಷನ್ ಈ ಥರ ಇರುತ್ತೆ. ದೆನ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಬರೀಲಿಕ್ಕೆ, ದೆನ್ ವರ್ಕ್ ಸ್ಪೇಸ್. ಓಕೆ, 3 ಕಾಲಮ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕೊಟ್ಟಿರೋ ಡೀಟೇಲ್ಸ್ ಬರೀರಿ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸ್ಮಾಲ್ ಎನ್ ಅಂತ ಹೇಳಿದರೆ ನಂಬರ್ ಆಫ್ ಮೋಲ್ಸ್ ಏನು ಅಂತ ಹೇಳೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಗಿವನ್ ಮಾಸ್ ಎಷ್ಟು? ಗಿವನ್ ಮಾಸ್ ಇಸ್ ಈಕ್ವಲ್ ಟು 2.2 grams. ಆಯಿತಾ? ಮೋಲಾರ್ ಮಾಸ್ ಎಷ್ಟು? ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು ಕಾರ್ಬನ್ ಪ್ಲಸ್ 2 into ಒಂದು ಆಕ್ಸಿಜನ್ ಅಲ್ವಾ? ಕಾರ್ಬನ್ದು ವೆಯ್ಟ್ ಇಸ್ 12 ಪ್ಲಸ್ 2 into ಆಕ್ಸಿಜನ್ದು ವೆಯ್ಟ್ ಎಷ್ಟು ಮಕ್ಕಳು? ಇಲ್ಲಿ 0 ಅಂತ ಹೇಳಿ ಬಂದರೆ 2 into 0 ಅಂತ ಹೇಳಿ ಆಗುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಇನ್ ಕೆಮಿಸ್ಟ್ರಿ. 2 into ಆಕ್ಸಿಜನ್ ಅಂದರೆ ಈಗ 16 ಆಯಿತು. 12 plus 32 which is equal to 44 grams. So you identified molar mass of carbon dioxide as 44 grams. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನ ಮೋಲ್ಸ್ ಅಂತ ಹೇಳಿ ತಗೊಂಡು ಮಾಸ್ ಡಿವೈಡೆಡ್ ಬೈ ಗಿವನ್ ಮಾಸ್. ಸಾರಿ ಹೊಡೆದು ಬಿಡ್ತೀರಾ ಇವಾಗ ನೀವು ನನಗೆ. ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಎಷ್ಟು ನೀವು ಬರ್ದಿದ್ರೆ ಆಲ್ರೆಡಿ ಇಲ್ಲಿ 2.2 grams. ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಎಷ್ಟು ಕಂಡುಹಿಡಿದ್ರಿ? 44 grams. ಇಲ್ಲಿ ಬರೆದ್ರಿ. ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ವರ್ಕ್ ಸ್ಪೇಸಿಗೆ ತಗೊಂಡೋಗಿ ಎಕ್ಸ್ಟ್ರಾ ವರ್ಕ್ ಸ್ಪೇಸಿಗೆ ಈ 2.2 ಡಿವೈಡೆಡ್ ಬೈ 44 ಅನ್ನು ಹೇಗೆ ಸಾಲ್ವ್ ಮಾಡೋದು? 22.2 ಅನ್ನು ನೀವು ಹೇಗೆ ಬರೀಬೋದು? 22 ಡಿವೈಡೆಡ್ ಬೈ 10. ಇಲ್ಲಿ ಪಾಯಿಂಟ್ ಇದೆ ಅಂತ ಹೇಳಿದರೆ, ಪಾಯಿಂಟ್ ನಂತರ ಒಂದು ಡೆಸಿಮಲ್ ಪ್ಲೇಸ್ ಇದೆ ಅಂತ ಹೇಳಿದರೆ ಟೇಕ್ 1 0. ಸೊ 22 ಬೈ 10. ಇಲ್ಲಿ 2.22 ಇತ್ತು ಅಂತ ಹೇಳಿದರೆ 22 ಬೈ 100 ತೊಗೊಳ್ಬೋದು ನೀವು, ರೈಟ್? ಇಂಟು 44 ಇಲ್ಲೇ ಇರುತ್ತೆ. 22 1s are 22 2s are 1/2 ಅಂತ ಹೇಳಿದರೆ ಏನು? 0.5 ಅಲ್ವಾ? 0.5 ಮತ್ತು ನೀವು 10ಇಂದ ಡಿವೈಡ್ ಮಾಡ್ತೀರಾ ಅಂತ ಹೇಳಿದರೆ ಇನ್ನೊಂದು 0 ಹಾಕೊಳ್ಳಿ ಡೆಸಿಮಲ್ ನಂತರ, ಡೆಸಿಮಲ್ ಪಾಯಿಂಟ್ ನಂತರ ಅಂತ ಹೇಳಿ. ಸೊ 0.05 moles ಆಫ್ ಕಾರ್ಬನ್ ಡೈಆಕ್ಸೈಡ್. ಕನ್ಕ್ಲೂಷನ್ ಬರಿಬೋದು ನೀವು. ಹೇಗೆ ಬರಿತೀರಾ? ಸೊ ಕನ್ಕ್ಲೂಷನಲ್ಲಿ 2.2 grams ಆಫ್ CO2 ಹ್ಯಾಸ್ ಎಷ್ಟು? ಆನ್ಸರ್ ಎಷ್ಟು ಸಿಕ್ತು ನಿಮಗೆ? 0.05 moles ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಬೋದು. ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಮೋರ್ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ಅಗೇನ್ ನಂಬರ್ ಆಫ್ moles. ಕ್ಯಾಲ್ಕುಲೇಟ್ ನಂಬರ್ ಆಫ್ moles. moles ಕಂಡುಹಿಡಿಬೇಕು ಇನ್ 3.5 grams ಆಫ್ HNO3. ನೈಟ್ರಿಕ್ ಆ್ಯಸಿಡ್ ಒಳಗಡೆ 3.15 ಗ್ರಾಮ್ಸ್ನಲ್ಲಿ ಮೋಲ್ಸನ್ನು ಹೇಗೆ ಕಂಡುಹಿಡಿತೀರಿ ಅಂತ ಹೇಳಿ. ಸಿಂಪಲ್. ಓಕೆ, ಸೊ ಸೊಲ್ಯೂಷನ್ ಫಸ್ಟಿಗೆ ಬರ್ಕೊಳ್ತೀರಾ.
ಆಮೇಲೆ 3 ಪಾರ್ಟ್ಸ್ ಮಾಡ್ತೀರಾ. ಸೊಲ್ಯೂಷನಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ಮೋಲ್ಸ್ ಕಂಡುಹಿಡಿಬೇಕು, ದಟ್ ಇಸ್ ಸ್ಮಾಲ್ ಲೆಟರ್ ಎನ್ ಅಂತ ಹೇಳಿದರೆ ಏನು ಅಂತ ಹೇಳೋದನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಬಂದು ಗಿವನ್ ಮಾಸ್. ಗಿವನ್ ಮಾಸ್ ಏನು ಇಲ್ಲಿ, ಗಿವನ್ ಮಾಸ್ ಇಸ್ ಈಕ್ವಲ್ ಟು 3.15 ಗ್ರಾಮ್ ಆಯಿತಾ. ಮೋಲಾರ್ ಮಾಸ್ ಎಷ್ಟು, HNO3ದು ಮೋಲಾರ್ ಮಾಸ್ ಅನ್ನು ಹೇಗೆ ಕಂಡುಹಿಡಿತೀರಾ, ಸಮ್ ಆಫ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್, ನೈಟ್ರೋಜನ್ ಆ್ಯಂಡ್ 3 ಆಕ್ಸಿಜನ್. ಸೊ ಮೋಲಾರ್ ಮಾಸಲ್ಲಿ ಹೆಚ್ಚಿದು ಮಾಸ್ 1 ಪ್ಲಸ್ ನೈಟ್ರೋಜನ್ದು ಮಾಸ್, ಹೈಡ್ರೋಜನ್ದು ಮಾಸ್ ಬಂದು 1, ನೈಟ್ರೋಜನ್ದು ಮಾಸ್ ಎಷ್ಟು 14 ಅಲ್ವಾ, 7 + 7, ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್ ಇಸ್ 7, ಮಾಸ್ ಇಸ್ 14, ಆಕ್ಸಿಜನ್ ಎಷ್ಟು 16, ಬಟ್ 16 ಮಲ್ಟಿಪ್ಲೈಡ್ ಬೈ ಎಷ್ಟು ಆಟಮ್ಸ್ ಆಫ್ ಆಕ್ಸಿಜನ್ ಇದೆ ಇಲ್ಲಿ 3 ಇದೆ. ಹಾಗಾಗಿ ಯು ಹ್ಯಾವ್ ಟು ಆ್ಯಡ್ ಆಲ್ ದಿಸ್. 1 + 14 ಎಷ್ಟಾಯಿತು 15 ಆಯಿತು, 15 + 16 ಇಂಟು 3 ಎಷ್ಟಾಯ್ತು ಮಕ್ಕಳೇ, ಸೊ 15 + 3 6 48 ಆಯಿತಾ, 16 2 32, 32 ಇಂಟು ಮತ್ತೆ 16 ಮಾಡ್ತೀರಾ, 16ನ 3 ಟೈಮ್ಸ್ ಆ್ಯಡ್ ಮಾಡ್ತೀರಾ ನೀವು. ಸೊ 16 2 ಟೈಮ್ಸ್ ಆ್ಯಡ್ ಮಾಡಿದಾಗ 32, 1 more ಟೈಮ್ ಆ್ಯಡ್ ಮಾಡಿದಾಗ 48 ಆಯಿತು. ಆ್ಯಡ್ ಮಾಡಿ 8 + 5 13, 4 + 5 1 ಆ್ಯಂಡ್ 1 ಕ್ಯಾರಿ ಇತ್ತು, 63 ಗ್ರಾಮ್ ಆಯಿತು. 15 + 48 ಆ್ಯಡ್ ಮಾಡಿದಾಗ ಮೋಲಾರ್ ಮಾಸ್ ಆಫ್ ನೈಟ್ರಿಕ್ ಆ್ಯಸಿಡ್ 63 ಗ್ರಾಮ್. ಸಿಂಪಲ್. ಈಗ ಫಾರ್ಮುಲಾಸ್ ಬರೀರಿ. ಮೋಲ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ W ಡಿವೈಡೆಡ್ ಬೈ ಮೋಲಾರ್ ಮಾಸ್. ಈ ಥರನೂ ತಗೊಳ್ತಾರೆ ಕೆಲವರು ಫಾರ್ಮುಲಾದಲ್ಲಿ, N ಇಸ್ ಈಕ್ವಲ್ ಟು W ಇಂಟು M ಅಂತ ಹೇಳಿ. ಸೊ ಫಸ್ಟಿಗೆ ಸಿಂಬಲ್ಸ್ನ ಬರೆದ್ರೆ ನಿಮಗೆ ಅರ್ಥ ಆಗಲ್ಲ ಅಂತ ಹೇಳಿ ವರ್ಡ್ಸ್ನ ನಾನು ಎಕ್ಸ್ಪಾಂಡ್ ಮಾಡ್ತಾ ಇದ್ದೀನಿ. ಸೊ N ಇಸ್ ಈಕ್ವಲ್ ಟು W ಎಷ್ಟು ಇಲ್ಲಿ 3.15 ಗ್ರಾಮ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು 63 ಗ್ರಾಮ್ಸ್, ಜಸ್ಟ್ 63 ಗ್ರಾಮ್ಸ್. ಈಗ ನಮಗೆ ಫೈನಲ್ ಆನ್ಸರ್ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ವರ್ಕ್ ಸ್ಪೇಸಿಗೆ ಬನ್ನಿ ಆ್ಯಂಡ್ ಡೂ ದ ವರ್ಕ್ ಹಿಯರ್. 3.15 ಅನ್ನು can I write it as 3.15 divided by 63 ಅನ್ನು can I write like this, 315, after the decimal there are 2 zeros, so I'll write here 100, 63 ಅಂತ ಹೇಳಿ ಬರುತ್ತೀನಿ. ಈ 315 ಅನ್ನು ನೀವು 63 ಇಂದ ಡಿವೈಡ್ ಮಾಡಬೇಕು. ಇವಾಗ 63 ಎಷ್ಟು ಟೈಮ್ ನೀವು ಆ್ಯಡ್ ಮಾಡಿದಾಗ 315 ಆಗುತ್ತೆ, 63 ಅನ್ನು 5 ಟೈಮ್ಸ್ ಆ್ಯಡ್ ಮಾಡಿದಾಗ 315 ಆಗುತ್ತೆ. ಸೊ ನೀವು ನೋಡಿಬೇಕಾದ್ರೆ 63 1s 63, 63 5s 315. ಸೊ 63 ಅನ್ನು 5 ಸಲ ಆ್ಯಡ್ ಮಾಡಿದಾಗ 315 ಅಂತ ಹೇಳೋ ವ್ಯಾಲ್ಯೂ ಸಿಗುತ್ತೆ ಅಲ್ವಾ ನಿಮಗೆ. ಸೊ 63 5s ಅಂತ ಹೇಳಿ ಆಯಿತು. 5 ಡಿವೈಡೆಡ್ ಬೈ 100 ಆಯ್ತು. ಇವಾಗ 5 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 0.05 ಮೋಲ್ಸ್ ಆಯಿತು. ಸೊ 2 zeros ಇತ್ತು ಅಂತ ಹೇಳಿದ್ರೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ದೇರ್ ಶುಡ್ ಬಿ 2 ಸ್ಪೇಸ್, 2 ಡೆಸಿಮಲ್ ಪ್ಲೇಸಸ್ ಇರಬೇಕು ಅಷ್ಟೇ. ವೆರಿ ಸಿಂಪಲ್. ಕನ್ಕ್ಲೂಷನ್ ನೀವು ಬೇಕಾದ್ರೆ ಬರಿಬೋದು. ಏನು ಕನ್ಕ್ಲೂಷನ್ ಬರೀತೀರಾ, in 3.15 grams of HNO3 there are 0.05 moles of HNO3 ಅಂತ ಹೇಳಿ. How many moles are present in 14.7 grams of 14.7 grams of H2SO4 ಅಲ್ಲಿ ಎಷ್ಟು ಮೋಲ್ಸ್ಗಳಿದೆ ಅಂತ ಹೇಳಿ. ಕಿಂಗ್ ಆಫ್ ಆಸಿಡ್ ಸಲ್ಫ್ಯೂರಿಕ್ ಆಸಿಡ್. ಸೊ ಎಷ್ಟು ಮೋಲ್ಸ್ ಇದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಡೋಣ ಹಾಗಾದ್ರೆ. ಸೊ ವಿಲ್ ಬಿಗಿನ್ ವಿತ್ ದಿಸ್. ಆ್ಯಸ್ ಯೂಶುವಲ್ ನಾನು ನಿಮಗೆ ಹೇಳಿದ್ದೀನಿ, ಗಿವನ್ ಮಾಸ್ ಎಷ್ಟು 14.7 ಆಯಿತಾ. ಸಲ್ಫ್ಯೂರಿಕ್ ಆ್ಯಸಿಡ್ ಇದು ಮಾಲಿಕ್ಯುಲರ್ ಮಾಸ್ನ ಕಂಡಿಟ್ಕೊಳ್ಳೋಣ ಇನ್ ಟರ್ಮ್ಸ್ ಆಫ್ ಗ್ರಾಮ್, ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್, ಮೋಲಾರ್ ಮಾಸ್ ಆಫ್ H2SO4 is equal to ಎಷ್ಟು ಹೈಡ್ರೋಜನ್ ಇದೆ 2. ವಾಟ್ ಇಸ್ ದ ಅಟಾಮಿಕ್ ಮಾಸ್ ಆಫ್ 1 ಹೈಡ್ರೋಜನ್, ನಾರ್ಮಲ್ ಹೈಡ್ರೋಜನ್ ಅಟಾಮಿಕ್ ಮಾಸ್ ಇಸ್ 1. So 1 multiplied by 2 plus how many sulfurs are there? 1. So 1 sulfur ಇದೆ. Sorry. So sulfur ದು atomic weight ಅನ್ನು ಫಸ್ಟ್ ಬರೀರಿ, multiplied by how many times sulfur ಇದೆ ಅಂತ ಹೇಳಿ ಬರೀರಿ. Sulfur ದು atomic number is 16. Mass ಅಂತ ಹೇಳಿದ್ರೆ proton neutron ಅಲ್ವಾ, so it should be 32. So 32 is the atomic mass of sulfur into there are only 1 sulfur, so 32 into 1. Oxygen ನೋಡಿ, there are 4 oxygen. What about the weight of 1 oxygen? 16 ಅಲ್ವಾ, so plus 16 into 4 ಮಾಡ್ಕೊಳ್ತೀರಾ, which is equal to ಕಂಡಿಡಿರಿ 2 plus 32 plus 16 4s are
64. ಆ್ಯಡ್ ಮಾಡ್ತಾ ಹೋಗಿ ಫಸ್ಟಿಗೆ 4 + 2 6 ಆಯಿತು, 6 + 2 8 ಆಯಿತು, 6 + 3 9 98 ಗ್ರಾಮ್ಸ್ ಆಯಿತು. ಸೊ ಮೋಲಾರ್ ಮಾಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ನಿಮ್ಗೆ ಎಷ್ಟು ಅಂತ ಹೇಳಿ ಗೊತ್ತಾಯಿತು? 98 ಗ್ರಾಮ್ಸ್ ಅಂತ ಹೇಳಿ ಗೊತ್ತಾಯಿತು. ನಾವು ರೈಟ್ ದ ಫಾರ್ಮುಲಾ ಸ್ಮಾಲ್ ಲೆಟರ್ n is equal to W divided by molar mass is equal to, ಈಗ ನಾವು ಮೋಲ್ಸನ್ನು ಕಂಡುಹಿಡಬೇಕಲ್ವಾ? ಸೊ ಮೇ ಬಿ ಯು ಗೆಟ್ ಡೌಟ್, ಸೊ ಐ ವಿಲ್ ರೈಟ್ ದ ಫಾರ್ಮುಲಾ. ಮೋಲ್ ಇಸ್ ಈಕ್ವಲ್ ಟು ಗಿವನ್ ಮಾಸನ್ನು ನೀವು ಮೋಲಾರ್ ಮಾಸಿಂದ ಡಿವೈಡ್ ಮಾಡ್ತೀರಾ. ಮೋಲಾರ್ ಮಾಸಿಂದ ಡಿವೈಡ್ ಮಾಡ್ತೀರಾ. ಗಿವನ್ ಮಾಸ್ ಎಷ್ಟಿತ್ತು? 3.17 ಅಲ್ಲ, 14.7 ಅನಿಸುತ್ತೆ. ಹಾಂ ಹೌದು, 14.7. 14.7 ನೀವು 98ಇಂದ ಇವಾಗ ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಓಕೆ, ಸೊ ಹೇಗೆ ಮಾಡ್ತೀರಾ? ಫಸ್ಟಿಗೆ 7ಇಂದ ಹೋಗುತ್ತಾ ಅಂತ ಹೇಳಿ ನೋಡಿ, ಬಿಕಾಸ್ ದಿಸ್ ಲಾಸ್ಟ್ ನಂಬರ್ ಇಸ್ 7. 8 ಅಂತ ಹೇಳಿದೆ, 7 4s are 28 ಅಂತ ಹೇಳೋ ಬರೋ ಚಾನ್ಸಸ್ ಇದೆ. ಸಿಂಪ್ಲಿಫೈ ಮಾಡ್ಕೊಳ್ಳಿ ಇದನ್ನು ಬೇಕಾದರೆ. ಹೇಗೆ ಸಿಂಪ್ಲಿಫೈ ಮಾಡ್ಕೋತೀರಾ? 7 2s are 14 ಆಯಿತಾ, 1s are 7 ಆಯಿತಾ, 2.1 ಆಯಿತು. ಇಲ್ಲಿ 7 ಓನ್ಲಿ 7 ಅಂದರೆ ಎಷ್ಟು ಕ್ಯಾರಿ ಆಯ್ತು? ಇಲ್ಲಿ 2. ಸೊ 7 1s are, ಇಲ್ಲಿ 2 ಬಂತು ಅಂದರೆ 7 4s are. ಸೊ 2.1 ಡಿವೈಡೆಡ್ ಬೈ 14 ಆಯಿತು. ಮತ್ತು ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ಯು ಗೆಟ್ ದ ಅಕ್ಯುರೇಟ್ ವ್ಯಾಲ್ಯೂ. ಹೇಗೆ ಸಿಗುತ್ತೆ ನೋಡೋಣ. ಈಗ 2.1 ನಾನು ಬೇಕಾದರೆ 21 ಅಂತ ಹೇಳಿ ಬರಿಬೋದಾ? 21 ಡಿವೈಡೆಡ್ ಬೈ 140 ಅಂತ ಹೇಳಿ ಬರ್ಕೊಳ್ಬಹುದು. ಓಕೆ, ಯು ಕ್ಯಾನ್ ಡಿವೈಡ್ ದಿಸ್ ನಾವು. 21 140. ಸೊ ದಿಸ್ ನಂಬರ್ ಇಸ್ ಸ್ಮಾಲರ್ ದೆನ್ 140. ಸೊ ಐ ಜಸ್ಟ್ ರೈಟ್ ಅ ಪಾಯಿಂಟ್ ಹಿಯರ್. ಇದಾಯಿತು. 140 2s ಜಾಸ್ತಿ ಆಗುತ್ತಲ್ವ. ಸೊ 140 1ಇಂದ ಸ್ಟಾರ್ಟ್ ಮಾಡ್ತೀನಿ. 1 × 0 0, 1 × 4 4, 1 × 1 is 1. ಸಬ್ಟ್ರಾಕ್ಟ್ ಮಾಡಿ. ಇಲ್ಲೀಗ 11ಇಂದ 4 ಹೋದರೆ ಎಷ್ಟು? 7. ಇಲ್ಲಿ ಜಸ್ಟ್ 1 ಇದೆ, 70 ಇದೆ. ಅಗೇನ್ 140 ಈಸ್ ಅ ಹ್ಯೂಜ್ ನಂಬರ್ ಕಂಪೇರ್ಡ್ ಟು 70. ಸೊ ಐ ವಿಲ್ ಟೇಕ್ 1 more 0. ಇಲ್ಲಿ ಆಲ್ರೆಡಿ 0 ಇರೋದ್ರಿಂದ, ಪಾಯಿಂಟ್ ಇರೋದ್ರಿಂದ ನಾನು ಡೈರೆಕ್ಟಾಗಿ 0 ಹಾಕೊಳ್ತೀನಿ. Okay, so I can put as many zeros as I want once I keep the decimal point over there. ಈಗ ನಿಮಗೆ ಗೊತ್ತಿದೆ 14 5s are 70 ಅಂತ ಹೇಳಿ ಅಲ್ವಾ, 15 5s are 75 ಅಂತ ಹೇಳಿ. that idea you have. So just calculate 140 into 5. 5 0 0 ಆಗುತ್ತೆ, 5 4s are 20 ಆಗುತ್ತೆ, 2 is remaining and 5 1s are 5 plus the 2 whichever has remained, you are adding it, so it becomes 7. ಮುಗಿತಲ್ಲ ಇಲ್ಲಿ 0.15. ಆರ್ ಎಲ್ಸ್ ನೀವು ಇದನ್ನು ಇನ್ನೂ ಕೂಡ ಸಿಂಪ್ಲಿಫೈ ಮಾಡಿಕೊಂಡು ಫ್ರ್ಯಾಕ್ಷನ್ಸಲ್ಲಿ ಡೈರೆಕ್ಟಾಗಿ ಡಿವೈಡ್ ಮಾಡ್ಬೋದು. ಬಟ್ ವೆನ್ ಎವರ್ ಇಟ್ ಕಮ್ಸ್ ಟು ಫ್ರ್ಯಾಕ್ಷನ್ಸ್, ಡಿವೈಡ್ ಮಾಡಲಿಕ್ಕೆ ಎಲ್ರಿಗೂ ಕೂಡ ಈಸಿ ಇರೋದಿಲ್ಲ. ಸೊ ದಿಸ್ ವಾಸ್ ಕ್ವೈಟ್ ಈಸಿ ಫಾರ್ ಈವನ್ ದ ಪೀಪಲ್ ಹೂ ಫೀಲ್ ದ್ಯಾಟ್ ಮ್ಯಾಥಮೆಟಿಕ್ಸ್ ಇಸ್ ಡಿಫಿಕಲ್ಟ್. ಅವರಿಗೋಸ್ಕರ ನಾನು ಇದನ್ನ ಹೇಳಿದ್ದೀನಿ. ಬಟ್ ಇಫ್ ಯು ಆರ್ ಪ್ರಿಟಿ ಗುಡ್ ಎಟ್ ಸಾಲ್ವಿಂಗ್ ದಿಸ್ ಬೈ ಯೋರ್ ಮೈಂಡ್, ಡೂ ಇಟ್. ಓಕೆ, ಸೊ ದ ಆನ್ಸರ್ ವಾಟ್ ಯು ಹ್ಯಾವ್ ಗಾಟ್ ಹಿಯರ್ ಇಸ್ 0.15 moles, which is equal to 0.15 moles. Calculate ಮಾಡಿದ್ರಾ? Next, calculate the mass of 3 moles of ethene. Here I would like to add one point. Last time ನಾನು previous part ಅಲ್ಲಿ mole part ಇದು mole and molar mass part 1 ಅಲ್ಲಿ by mistake I had taken ethene formula as C2H2. That is wrong. C2H2 ಅಂತ ಹೇಳುವಂಥದ್ದು C2H2 ಈಸ್ ಇಥೈನ್ ಮಕ್ಕಳೇ. ಓಕೆ, ಈಥೀನ್ ಅಂತ ಹೇಳಿದರೆ C2H4. ಐ ಶುಡ್ ಹ್ಯಾವ್ ಟೇಕನ್ 2 more ಹೈಡ್ರೋಜನ್, ಬಟ್ ಐ ಡಿಡೆಂಟ್. ಆ್ಯಂಡ್ ಡೂ ಕರೆಕ್ಟ್ ಯೋರ್ ಸೆಲ್ಫ್. ನನಗೇನು ಗೊತ್ತಿಲ್ಲ ಅಂತ ಹೇಳಿ ಅಲ್ಲ, ಸೀರಿಯಸ್ಲಿ ಐ ನೋ ಇಟ್. ಬಟ್ ದ್ಯಾಟ್ ಮೂಮೆಂಟ್ ಐ ವಾಸ್ ಫುಲ್ಲಿ ಇನ್ವಾಲ್ವ್ ಇನ್ ಸಚ್ ಅ ವೇ ದ್ಯಾಟ್ ಥಿಂಕಿಂಗ್ ಅಬೌಟ್ ದ ನ್ಯಾಚುರಲ್ ಹಾರ್ಮೋನ್ ಅಂತ ಹೇಳಿದರೆ, ನಾವು ನಮ್ಮ ಈ ಒಂದು ಸುತ್ತ ಇರುವಂತಹ ಫ್ರೂಟ್ ಶಾಪಲ್ಲಿ ಹೋದರೆ ದೇ ವಿಲ್ ಆ್ಯಡ್ ನ್ಯಾಚುರಲ್ ಹಾರ್ಮೋನ್ ರೈಪನಿಂಗಿಗೋಸ್ಕರ C2H2. ನಾನು ಆ ರೈಪನಿಂಗ್ ಸ್ಟೋರಿ ಹೇಳ್ತಾ ಈಥೀನ್ ಬದಲು ಈಥೈನ್ ಬರುತ್ತೆ. ಬಟ್ ಫಾರ್ ಯೋರ್ ಇನ್ಫಾರ್ಮೇಷನ್, ಇನ್ ಆರ್ ಶಾಪ್ ಫಾರ್ ನ್ಯಾಚುರಲ್ ರೈಪನಿಂಗ್ ದೇ ಆ್ಯಡ್ ಈಥೈನ್. ನ್ಯಾಚುರಲ್ ರೈಪನಿಂಗ್ ಆಗಲಿಕ್ಕೆ, ಆರ್ಟಿಫಿಷಿಯಲ್ ರೈಪನಿಂಗ್ ಆಗಲಿಕ್ಕೆ ಈಥೈನ್ ಆ್ಯಡ್ ಮಾಡ್ತಾರೆ. ಬಟ್ ಫ್ರೂಟ್ ಒಳಗಡೆ ನ್ಯಾಚುರಲ್ ಆಗಿ ರೈಪನಿಂಗ್ ಆಗಲಿಕ್ಕೋಸ್ಕರ ದೇರ್ ಇಸ್ ಅ ಸಬ್ಸ್ಟೆನ್ಸ್ ಕಾಲ್ಡ್ ಆಸ್ ಈಥೀನ್. ಸೊ ಈಥೀನ್ ಇಸ್ ಅ ನ್ಯಾಚುರಲ್ ಹಾರ್ಮೋನ್ ವಿಚ್ ಹೆಲ್ಪ್ಸ್ ಫಾರ್ ರೈಪನಿಂಗ್. ಆರ್ಟಿಫಿಷಿಯಲ್ ಆಗಿ ನಾವು ಏನು ಆ್ಯಡ್ ಮಾಡ್ತೀವಿ, ದ್ಯಾಟ್ ಆ್ಯಕ್ಚುಲಿ ಗಿವ್ಸ್ ಇಥೈನ್ ಮಾಲಿಕ್ಯೂಲ್ಸ್. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ಯಾಲ್ಕುಲೇಟ್
the mass of 3 moles of ethene. ಈಗ ಅವ್ರ ಮೋಲ್ಸ್ ಅನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮಾಸ್. ಅರ್ಥ ಆಯ್ತಾ? ಹೇಗೆ? ಸೊ ಸೊಲ್ಯೂಷನ್ ನೋಡ್ಕೊಳ್ಳೋಣ ಇಲ್ಲಿ. ಸೊ ಇಲ್ಲಿವರೆಗೂ ನಾವು ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇವಾಗ ಮೋಲ್ಸ್ ಯೂಸ್ ಮಾಡಿಕೊಂಡು ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ಯೂಸ್ ಮಾಡ್ತೀರಾ? ಫಸ್ಟ್ ಟೇಕ್ ದ ಸೇಮ್ ಫಾರ್ಮುಲಾ, ಮೋಲ್ ಇಸ್ ಈಕ್ವಲ್ ಟು ಗಿವನ್ ಮಾಸ್. ಇವಾಗ ಇಲ್ಲಿ ಮಾಸ್ ಗಿವನ್ ಅಲ್ಲ, ಡಿವೈಡೆಡ್ ಬೈ ಮೋಲಾರ್ ಮಾಸ್. ನೀವು ಏನು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ? ಗಿವನ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಲ್ಟಿಪ್ಲೈ ದೀಸ್ ಟು ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ಗಿವನ್ ಮಾಸ್. ಸೊ ಫಾರ್ಮುಲಾವನ್ನು ರೀಅರೇಂಜ್ ಮಾಡ್ತೀರಾ. ಗಿವನ್ ಮಾಸ್ ಇಸ್ ಈಕ್ವಲ್ ಟು, ಇಲ್ಲಿ ಗಿವನ್ ಮಾಸ್ ಅಂತ ಹೇಳಲಿಕ್ಕೆ ರಿಲೆವೆಂಟ್ ಅನ್ಸೋದಿಲ್ಲ, ಹೆನ್ಸ್ ಯು ಕ್ಯಾನ್ ಜಸ್ಟ್ ರೈಟ್ ಮಾಸ್ ಅಂತ ಹೇಳೋದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಮೋಲ್ ಮಲ್ಟಿಪ್ಲೈಡ್ ಬೈ ಮೋಲಾರ್ ಮಾಸ್. ಮೋಲಾರ್ ಮಾಸನ್ನು ಮೋಲ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಯು ಗೆಟ್ ದ ಆಕ್ಚುಯಲ್ ಮಾಸ್ ವಿಚ್ ದಟ್ ಎಕ್ಸ್ಪೆರಿಮೆಂಟ್ ಪರ್ಸನ್ ಆರ್ ಲ್ಯಾಬೊರೇಟರಿ ಪರ್ಸನ್ ಮೈಟ್ ಹ್ಯಾವ್ ಟೇಕನ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಲೆಟ್ಸ್ ಡೂ ಇಟ್ ದೆನ್. 3 moles of ethene ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದ ವ್ಯಾಲ್ಯೂ ಆಫ್ n ಇಸ್ ಈಕ್ವಲ್ ಟು 3 mole. ಆಯ್ತಾ? ನಮಗೆ ಗಿವನ್ ಮಾಸ್ ಗೊತ್ತಿಲ್ಲ, ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಗಿವನ್ ಮಾಸ್ ವಿ ಡೋಂಟ್ ನೋ, ದ್ಯಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಮೋಲಾರ್ ಮಾಸ್ ಆಫ್ ಈಥೀನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಫಾರ್ ದ್ಯಾಟ್ ಯು ಶುಡ್ ನೋ ದ ಫಾರ್ಮುಲಾ ಆಫ್ ಈಥೀನ್. ಈಥೀನ್ ಅಂತ ಹೇಳೋ ಕೆಮಿಕಲ್ ಒಳಗಡೆ 2 ಕಾರ್ಬನ್ನು 4 ಹೈಡ್ರೋಜನ್ ಇರುತ್ತೆ, C2H4. ಇಟ್ ಇಸ್ ಅ unsaturated compound which has double bond in it, but later part we'll discuss about the bonding and structure, everything. Ethene ಅಲ್ಲಿ C2H4 ಇದೆ. ಹಾಗಾಗಿ while calculating the molar mass, take the atomic mass of 1 carbon, that is 12, multiply by number of atoms of carbon, that is 2, add 4, take the atomic mass of hydrogen, that is 1, multiply by number of hydrogen atoms 4 and add both the values. So ivaga 12 2s are 24 plus 4 is equal to 28 ಆಯ್ತು. ಕರೆಕ್ಟಾ? ಎಸ್, 28 ಆಯ್ತು. ಸೊ ಇವಾಗ ಏನು ಮಾಡ್ಬೇಕು ನಾವು? ಕಮ್ ಬ್ಯಾಕ್ ಟು ದ ಪ್ರೀವಿಯಸ್ ಕ್ವೆಶನ್. ವಾಟ್ ವಾಸ್ ದ್ಯಾಟ್? ಈಥೀನ್ದು ಮಾಸನ್ನು ಐಡೆಂಟಿಫೈ ಮಾಡಿ ಅಂತ ಹೇಳಿ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ದ ಮಾಸ್ ಆಫ್ ಈಥೀನ್. ಸಿಂಪಲ್. ಹೇಗೆ ಐಡೆಂಟಿಫೈ ಮಾಡ್ತೀರಾ? ಮೋಲ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ, 3 moles ಅಂತ ಹೇಳಿ. ಮೋಲಾರ್ ಮಾಸಸ್ 28. 3 into 28 ಮಾಡಬೇಕಾಗುತ್ತೆ ನೀವು. ವರ್ಕ್ ಸ್ಪೇಸ್ ತಗೊಳ್ಳಿ. 28 into 3, 3 8s 24, 3 2s 6 plus 2 8, 84 grams. So it is equal to 84 grams. So 3 8s 24. So that 2, 4 you're writing 2 is here, 3 2s 6 plus 2 8. Correct. So 84 grams ಇದೆ. 3 moles of ethene ಅಂತ ಹೇಳಿದ್ರೆ ಟೋಟಲ್ ಮಾಸ್ ಬಂದು 84 ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಅದೇ ಥರ ಇಲ್ಲೂ ಕೂಡ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ. ಅವರು ಮೋಲ್ಸ್ ಕೊಟ್ಟಿದ್ದಾರೆ ಮತ್ತು ವಾಟರ್ ಕೊಟ್ಟಿದ್ದಾರೆ. ಸೊ ಏನು ಮಾಡ್ತೀರಾ ನೀವು? ಡೈರೆಕ್ಟಾಗಿ ಇಲ್ಲಿ ಗಿವನ್ ಅಂತ ಹೇಳಿ ಬೇಕಾದ್ರೆ ಬರ್ಕೊಳ್ಬೋದು, ಸೊಲ್ಯೂಷನ್ ಬರೆದ್ಬಿಟ್ಟು. ಸಿನ್ಸ್ ಯು ನೋ ವಾಟ್ ಟು ರೈಟ್ ಅಂಡರ್ ದ ಗಿವನಲ್ಲಿ ಏನು ಎನ್ ವ್ಯಾಲ್ಯೂ ಅಂದರೆ ಮೋಲ್ಸ್ ವ್ಯಾಲ್ಯೂ ಬಂದು 0.4 mole ಕೊಟ್ಟಿದ್ದಾರೆ. ಮೋಲಾರ್ ಮಾಸನ್ನು ನಾವು ಕಂಡುಹಿಡಿಬೇಕು. ಮೋಲಾರ್ ಮಾಸ್ ಅಂತ ಹೇಳಿದ್ರೆ ಸಲ್ಫ್ ವಾಟರ್ದಲ್ವಾ, H2O. ಸೊ ಇಲ್ಲಿ ಏನಾಯಿತು? 2 plus 1 into 2 ಅಂದರೆ ಹೈಡ್ರೋಜನ್ ಮಾಸ್ ಬಂದು 1, there are 2 atoms plus oxygen is equal to 16, 18 ಆಯಿತು. ನಾವು ಅಪ್ಲೈ ದ ಫಾರ್ಮುಲಾ. ಇದನ್ನು ನಾನು ಸಿಂಪಲ್ ಆಗಿ ಈಚೆ ಬರೆದ್ಬಿಡ್ಲಾ? ಇಲ್ಲಿ 2 plus 16 is equal to 18 ಅಂತ ಹೇಳಿ ಇಲ್ಲಿ ಬರೆದ್ಬಿಡ್ಲಾ? ಓಕೆ, ಇವಾಗ ಅಪ್ಲೈ ಮಾಡಿ ಫಾರ್ಮುಲಾವನ್ನು. ಮಾಸ್ ಇಸ್ ಈಕ್ವಲ್ ಟು ಮೋಲ್ ಇಸ್ 0.4 ಇಂಟು 18. 18 4s ಎಷ್ಟು? 72 ಅಲ್ವಾ? ಆ್ಯಂಡ್ ಯು ಹ್ಯಾವ್ ಯುವರ್ ಡೆಸಿಮಲ್ ಪ್ಲೇಸ್, ಡೆಸಿಮಲ್ ಪಾಯಿಂಟ್. ಆಫ್ಟರ್ ಡೆಸಿಮಲ್ ಪಾಯಿಂಟಲ್ಲಿ ಒಂದು ಡೆಸಿಮಲ್ ಪ್ಲೇಸ್ ಇದೆ. ಸೊ ಹಾಗಾಗಿ ನೀವೇನು ಮಾಡಿ, ಒಂದು ನಂಬರ್ನ ಬಿಟ್ಟು ಪಾಯಿಂಟ್ ಹಾಕಿ 7.2 grams. ಗ್ರಾಮ್ಸ್ ಅಂತ ಹೇಳುವ ಯೂನಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಸನ್ನು ಕಂಡುಹಿಡಿತಾ ಇದ್ದೀರಾ. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ 3.99 moles ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಕ್ಯಾಲ್ಶಿಯಂ ಕಾರ್ಬೋನೇಟ್ 3.99 moles ತಗೊಂಡ್ರೆ ಅದರೊಳಗಡೆ ಒಟ್ಟು ಎಷ್ಟು ಮಾಸ್ ಇರುತ್ತೆ ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ಸ್ ಐಡೆಂಟಿಫೈ ದಿಸ್ ಪಾರ್ಟ್. ಗಿವನ್ ಏನು? ಸೊಲ್ಯೂಷನಲ್ಲಿ ಗಿವನ್ ಏನು? ಗಿವನ್ n is equal to 3.99 ಮೋಲಾರ್ ಮಾಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಬರ್ಕೊಳ್ಳಿ. ಕ್ಯಾಲ್ಶಿಯಂ ಎಷ್ಟು?
ಕ್ಯಾಲ್ಸಿಯಂ ಅಂತ ಹೇಳುವಂಥದ್ದು ಅಟಾಮಿಕ್ ನಂಬರ್ ಇಸ್ 20, ಮಾಸ್ ನಂಬರ್ ಬಂದು 40 ಆಗಬೇಕಾ. 40 ಪ್ಲಸ್ ಕಾರ್ಬನ್ ಇಸ್ 12 ಪ್ಲಸ್ ಆಕ್ಸಿಜನ್ ಒಂದು ಮಾಸ್ 16 3s 48 ಆಯ್ತಾ. ಸೊ 48 ಅಂತ ಹೇಳಿ ಬರುತ್ತೀರಾ. ಆ್ಯಡ್ ಆಲ್ ದೀಸ್ ವ್ಯಾಲ್ಯೂಸ್. 2 + 8 10 ಪ್ಲಸ್ ಇಲ್ಲಿ ಎಷ್ಟಾಯಿತು 2 8 10 ಆಯಿತು. 10 ಮತ್ತು 0 ಅಲ್ಲಿ ಹಾಗೆ ಇರುತ್ತೆ, ಆ 1 ಈಚೆ ಕ್ಯಾರಿ ಆಗುತ್ತೆ. 4 + 4 8, that 1 whichever you have got from the previous calculation 5. 4 + 4 8 and 1 9 ಅಂದು 10 ಆಯಿತು, 100 ಆಯಿತು. ಈ ಥರನೂ ಕ್ಯಾಲ್ಕುಲೇಟ್ ಮಾಡ್ಬೋದು ಮಕ್ಕಳೇ. 40 + 48 ಅಂತ ಹೇಳಿದ್ರೆ 88 ಜೊತೆಗೆ ಸ್ವಲ್ಪ 12 ಆ್ಯಡ್ ಮಾಡಿದ್ರೆ 90 ಆಗುತ್ತೆ, ಆ್ಯಂಡ್ ಪ್ಲಸ್ 10 ಅಂದರೆ 100 ಆಗುತ್ತೆ. ಹಾಗೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 100 ಗ್ರಾಮ್ಸ್ ಅಂತ ಹೇಳಿ, ಗ್ರಾಮ್ ಪರ್ ಮೋಲ್ ಹಾಕ್ಕೊಳ್ಬೇಕು, ಹಾಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಈಗ ನಾವೇನು ಮಾಡೋಣ, ಮಾಸನ್ನು ತಗೊಳ್ಳೋಣ. ಮಾಸ್ ಇಸ್ ಈಕ್ವಲ್ ಟು ಮೋಲ್ಸ್ ಎಷ್ಟು 3.99 ಇಂಟು 100 ಮಾಡಬೇಕು. ಎಷ್ಟಾಗುತ್ತೆ? ನಿಮಗೆ ಕನ್ಫ್ಯೂಷನ್ಸ್ ಇದೆ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿದ್ರೆ ಈ ಥರ ನೆನ್ಪಿಟ್ಕೊಳ್ಳಿ. 3.99 ಅನ್ನು ನಾನು 399 ಡಿವೈಡೆಡ್ ಬೈ ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಪ್ಲೇಸಸ್ ಇದೆ ಅಲ್ವಾ, ಹಾಗಾಗಿ ನಾನು 2 0 ಹಾಕೊಳ್ಬೋದಾ, ಆ್ಯಂಡ್ ಇಲ್ಲಿ 100 ಹಾಕೊಳ್ಬೋದಾ. ದಿಸ್ ಗೆಟ್ಸ್ ಕ್ಯಾನ್ಸಲ್. ಸೊ ದ ಆನ್ಸರ್ ವಿಲ್ ಬಿ 399 grams. That's it. ಸೊ ಎಷ್ಟು ಗ್ರಾಮ್ಸ್ ಇದೆ 3.99 ಮೋಲ್ಸಲ್ಲಿ, ಎಷ್ಟು ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ 399 ಗ್ರಾಮ್ಸ್. ಅಬ್ಬಬ್ಬ, ಇನ್ನು ಒಂದು 111 ಗ್ರಾಮ್ ಹಾಕಿದ್ರೆ ಅರ್ಧ kg ಆಗೋದು. ಇದನ್ನು ಏನು ಅಂತ ಹೇಳಿ ಕರಿತೀರಾ? ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಲೈಮ್ ಸ್ಟೋನ್ ಅಂತ ಹೇಳಿ ಕರಿತೀರಾ. ಮಾರ್ಬಲ್ದು ಫಾರ್ಮುಲಾ, ಎಗ್ ಶೆಲ್ಲಿದು ಫಾರ್ಮುಲಾ ಮತ್ತು ಚಾಕಿದು ಫಾರ್ಮುಲಾ ಎಲ್ಲ ಬಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ 1.2 moles of HCl. ನಾನೀಗ ಡೈರೆಕ್ಟಾಗಿ ಬರೀತೀನಿ. ಮಾಸ್ ಇಸ್ ಈಕ್ವಲ್ ಟು ಮೋಲ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಓಕೆ, ಮೋಲ್ ಅಂತ ಹೇಳಿದರೆ 1.2 ಮಲ್ಟಿಪ್ಲೈಡ್ ಬೈ ಮೋಲಾರ್ ಮಾಸ್ ಆಫ್ HCl. ಇದು ಮತ್ತು CLದು ಆ್ಯಡ್ ಮಾಡಿ. 1 ಇಸ್ ಹೈಡ್ರೋಜನ್, ಕ್ಲೋರಿನ್ದು ಬಂದು 35.5, ಸೊ ಇಟ್ ವಿಲ್ ಬಿ 36.5. ಸೊ 1.2 ಇಂಟು 36.5 ಆನ್ಸರ್ ಎಷ್ಟು ಅಂತ ಹೇಳಿ ನೀವು ಪಟಾಪಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ರೌಂಡ್ ಆಫ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಆನ್ಸರ್ ಮಾಡಿ, ಬಿಕಾಸ್ ಯು ಹ್ಯಾವ್ 4 ಆಪ್ಷನ್. ಒಂದು ಆನ್ಸರ್ ನಿಯರೆಸ್ಟ್ ಆಗಿರುತ್ತೆ. ಬಟ್ ಇಫ್ ಯು ಆರ್ ರೈಟಿಂಗ್ ಫಾರ್ ದ ಥಿಯರಿ, ದೆನ್ ಯು ಹ್ಯಾವ್ ಟು ಡೂ ದ ಪ್ರಾಪರ್ ಮಲ್ಟಿಪ್ಲಿಕೇಶನ್. ಯು ಕೆನಾಟ್ ಸ್ಕಿಪ್. 36.5 ಮಲ್ಟಿಪ್ಲೈಡ್ ಬೈ 1.2 ಹೇಗೆ ಮಾಡ್ತೀರಾ? 2 5s 10, 2 6s 12, 12 ಪ್ಲಸ್ 1 ಎಷ್ಟಾಯಿತು? 36.5, 1.2, 2 5s 10, ಒಂದು ಉಳ್ಕೊಳ್ತು. 2 6s 12 ಇದೆ, 12 ಪ್ಲಸ್ 1 13 ಆಯಿತು. ಇನ್ನು ಒಂದು ಉಳ್ಕೊಳ್ತು. 2 3s 6 ಪ್ಲಸ್ 1 7 ಆಯಿತು, 730 ಆಯಿತು. ಓಕೆನಾ? ದೆನ್ 1 ಇಂದ ಮಲ್ಟಿಪ್ಲೈ ಮಾಡಿ ಬೈ ಲೀವಿಂಗ್ ದ ಸ್ಪೇಸ್. 1 5s 1 6s 1 3s. ಇವಾಗ ಎಷ್ಟಾಯ್ತು ಇಲ್ಲಿ? 0 ಹಾಗೆ ಉಳ್ಕೊಳ್ತು. 5 ಮತ್ತು 3 ಅಂತ ಹೇಳಿದರೆ 8 ಆಯಿತು. 7 ಮತ್ತು 6 ಅಂತ ಹೇಳಿದರೆ 3 ಆಯಿತು. ವಾಟ್ ಎವರ್ ಇಸ್ ರಿಮೈನಿಂಗ್ 43.80 ಆಯಿತು. ಸೊ ಯು ಆರ್ ರೈಟಿಂಗ್ ದ ಸೇಮ್ ವ್ಯಾಲ್ಯೂ ಹಿಯರ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್. That's it. Next, calculate the mass of 2.5 moles of SO2. SO2 mass calculate ಮಾಡಿ. So mass calculate ಮಾಡಬೇಕಂತ ಹೇಳಿದರೆ you just have to multiply mole into molar mass. ಮೋಲ್ ಅನ್ನು 2.5 ಅಂತ ಹೇಳಿ ತಗೊಂಡ್ರೆ ಮೋಲಾರ್ ಮಾಸ್ ಆಫ್ ಸಲ್ಫರ್ 32 ಪ್ಲಸ್ ಆಕ್ಸಿಜನ್ ಎಷ್ಟಾಯಿತು? 32. ಹೇಗೆ ಸಿಕ್ತು ನಿಮಗೆ? ಸಲ್ಫರ್ ಪ್ಲಸ್ 2 times ಆಫ್ ಆಕ್ಸಿಜನ್. ಸಲ್ಫರ್ ಇಸ್ 32 ಪ್ಲಸ್ 2 times ಆಫ್ ಆಕ್ಸಿಜನ್ ಅಂದರೆ 2 into 16 ಅಲ್ವಾ? 32 ಪ್ಲಸ್ 32 ಅಂದರೆ ಎಷ್ಟಾಯಿತು? 64 ಆಯಿತು. ಸೊ ನಾವು multiply and do this. 64 multiplied by 2.5 ಎಷ್ಟು ಆನ್ಸರ್ ಸಿಗಬೇಕು ನೋಡಿ. 5 4s 20, 2 have taken separate. 5 6s 30, 30 plus 2 32 ಆಯಿತು. 2 4s 8, 2 6s 12. ಓಕೆ, ಇವಾಗ ನೋಡಿ 0 ಆಯಿತು. 8 plus 2 10 and here 1 came. So 3 plus 1 4, 4 plus 2 6 and 1 here. ಒಂದು ಪಾಯಿಂಟ್ ಆದಮೇಲೆ ನೀವು ಹಾಕ್ತೀರಾ. ಸೊ the total value will be 160.0 grams. That's it. Calculate the mass of 3 moles of methane. Easy. Mass is equal to given mass alva. Mass is equal to mole divided by
ಮೋಲಾರ್ ಮಾಸ್. ಮಾಸ್ ಕಂಡುಹಿಡಬೇಕು ಮೋಲ್ಸ್ ಕೊಟ್ಟಾಗ ಅಂತ ಹೇಳಿದ್ರೆ ಯು ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ದಟ್ ಮಾಲಿಕ್ಯುಲರ್ ಮಾಸ್, ದಟ್ಸ್ ಇಟ್. ಮೋಲ್ ಎಷ್ಟು 3. ಮೀಥೇನ್ ಇದು ಮೋಲಾರ್ ಮಾಸ್ ಎಷ್ಟು? ವಾಟ್ ಇಸ್ ದ ಫಾರ್ಮುಲಾ ಆಫ್ ಮೀಥೇನ್? 1 carbon 4 hydrogen. 1 carbon weight is 12. 4 hydrogen ಅಂದರೆ 1 into 4 is equal to 4. 16. 16 3s ಎಷ್ಟು? 48 grams. ಸೊ 3 moles of methane ಅಲ್ಲಿ 48 grams ಅಷ್ಟು ಮಾಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಐ ಹೋಪ್ ಇಟ್ ವಾಸ್ ಕ್ಲಿಯರ್. ಪಾರ್ಟ್ 3 ಅಲ್ಲಿ ಐ ವಿಲ್ ಕಮ್ ಅಪ್ ವಿತ್ ನಂಬರ್ ಆಫ್ ಪಾರ್ಟಿಕಲ್ಸ್ ಕೊಟ್ಟಾಗ ಹೇಗೆ ಮೋಲ್ಸ್ ಕಂಡುಹಿಡಿಬೇಕು ಅಂತ ಹೇಳುವ ಕಾನ್ಸೆಪ್ಟ್ ಜೊತೆ. ಸೊ ಟಿಲ್ ದೆನ್ ಬಾಯ್, ಟೇಕ್ ಕೇರ್.